ನಂದಿ ಎಜುಕೇಷನ್ ಟ್ರಸ್ಟಿಂದ ಬಂದಿದ್ದು ಪರಿಸರದ ಬಗ್ಗೆ ಅರಿವು ಮೂಡಿಸೋದ್ರ ಬಗ್ಗೆ ನಿಮ್ಮ ಸಲಹೆ ಮಾರ್ಗದರ್ಶನಗಳು ನೀಡಿ. ನಮಸ್ಕಾರ ಸರ್. ಇವಾಗಿನ ಸಿಚುವೇಶನಲ್ಲಿ ಎಷ್ಟು ಹಸಿರನ್ನ ಹಾಳು ಮಾಡ್ತಿದ್ದೀವಿ ಅಂದರೆ ಎಜುಕೇಟೆಡ್ಸೇ ಜಾಸ್ತಿ ಹಾಳು ಮಾಡ್ತಿದ್ದೀವಿ ಅಂತ ಅನಿಸುತ್ತೆ. ಯಾಕಂದರೆ ನಾಡನ್ನು ಕಟ್ಟೋದಕ್ಕೋಸ್ಕರ ಕಾಡನ್ನು ಕಡಿದು ಸೈಟು ರಿಯಲ್ ಎಸ್ಟೇಟ್ ಅಂತ ಮಾಡ್ತಿದ್ದಾರೆ. ಅದೆಲ್ಲ ನಿಲ್ಲಿಸಿ ನಮ್ಮ ಮುಂದಿನ ಪೀಳಿಗೆಗೆ ಒಂದು ಹಸಿರೇ ಉಸಿರು ಅನ್ನೋದು ನಿಜವಾಗಬೇಕು ಅಂದರೆ ನಿಮ್ಮ ಈ ಪ್ರಯತ್ನ ಫಲಿಸಬೇಕು. ಬೇರೆಯವರಲ್ಲೂ ಇದು ಅರಿವು ಮೂಡಿಸ್ಬೇಕು ಅಂದರೆ ಮನೆಗೊಂದು ಗಿಡ ಮನೆಗೊಂದು ಮರ ಅನ್ನೋದು ಏನು ಸ್ಲೋಗನಿತ್ತು ಅದು ನಿಜ ಆಗಬೇಕು. ನಿಮ್ಮ ಇದಕ್ಕೆ ಪ್ರಯತ್ನಕ್ಕೆ ಶುಭವಾಗಲಿ, ಒಳ್ಳೆಯದಾಗಲಿ. ಆದಷ್ಟು ಕಾಡನ್ನು ಬೆಳೆಸಬೇಕು, ಹಸಿರನ್ನು ಬೆಳೆಸಬೇಕು, ಹಸಿರೇ ಬಿಸಿರು ಆಗಬೇಕು. ನಮ್ಮ ಮನುಕುಲ ಉಳಿಬೇಕು ಅಂದರೆ ಮುಂದಿನ ಪೀಳಿಗೆಗಳಿಗೂ ಅರಿವು ಮೂಡಿಸಬೇಕು. ಜೊತೆಗೆ ಅವ್ರ ಜೊತೆ ನಾವು ಕೂಡ ಕೈ ಜೋಡಿಸಿ ಹಸಿರನ್ನು ಬೆಳೆಸಬೇಕು. ಆಸೆ ಇದೆ. ನಿಮ್ಮ ಈ ಪ್ರಯತ್ನಕ್ಕೆ ಒಳ್ಳೆ ಪ್ರತಿಫಲ ಪ್ರತಿಕ್ರಿಯೆ ಸಿಗಲಿ ಎಲ್ಲ ಕಡೆಯಿಂದ. ಆಲ್ ದ ಬೆಸ್ಟ್. ಮುಂಗಾರಿನ ಅಭಿಷೇಕಕ್ಕೆ ಮಿದುವಾಯಿತು ನೆಲವು, ಮಿದುವಾಯಿತು ನೆಲವು, ದಗೆಯಾರಿದ ಹೃದಯದಲ್ಲಿ ಹುಟ್ಟಿದೆದ್ದಿತು ಚೆಲುವು, ಹುಟ್ಟಿದೆದ್ದಿತು ಚೆಲುವು. ಮುಂಗಾರಿನ ಅಭಿಷೇಕಕ್ಕೆ ಮಿದುವಾಯಿತು ನೆಲವು, ಮಿದುವಾಯಿತು ನೆಲವು. ಬಾಯಾರಿದ ಬಯಕೆಗಳಲ್ಲಿ ತಡತಡಿಸುವ ನೀರು, ಕಣ್ಣಿಗೆ ತಣ್ಣನೆ ತಂಪೆರಿಸಿದೆ ಮಂಜಿನ ಹನಿ ನೀರು. ಮುಂಗಾರಿನ ಅಭಿಷೇಕಕ್ಕೆ ಮಿದುವಾಯಿತು ನೆಲವು, ಮಿದುವಾಯಿತು ನೆಲವು. ಭರವಸೆಗಳ ಹೊಲಗಳಲ್ಲಿ ನೇಗಿಲ ಗೆರೆ ಕವನ, ಭರವಸೆಗಳ ಹೊಲಗಳಲ್ಲಿ ನೇಗಿಲ ಗೆರೆ ಕವನ. ಶ್ರಾವಣದಲ್ಲಿ ತಲೆದೂಗುವ ಜೀವೋತ್ಸವ ಗಾನ, ಶ್ರಾವಣದಲ್ಲಿ ತಲೆದೂಗುವ ಜೀವೋತ್ಸವ ಗಾನ. ಮುಂಗಾರಿನ ಅಭಿಷೇಕಕ್ಕೆ ಮಿದುವಾಯಿತು ನೆಲವು, ಮಿದುವಾಯಿತು ನೆಲವು. ದಗೆಯಾರಿದ ಹೃದಯದಲ್ಲಿ ಹುಟ್ಟಿದೆದ್ದಿತು ಚೆಲುವು, ಹುಟ್ಟಿದೆದ್ದಿತು ಚೆಲುವು, ಹುಟ್ಟಿದೆದ್ದಿತು ಚೆಲುವು. ಈ ಸಂದರ್ಭದಲ್ಲಿ ಹಾಡು ಯಾಕೆ ಹೇಳಿದೆ ಅಂದರೆ, ಕಾಡಿದ್ರೆ ಮಳೆ ಬರುತ್ತೆ, ಮಳೆ ಬಂದರೆ ಭೂಮಿಲಿ ಹಸಿರು ತಳತಳಿಸುತ್ತೆ, ನಮ್ಮ ಭೂಮಂಡಲ ಹಸಿರಿನಿಂದ ಕಂಗೊಳಿಸುತ್ತೆ. ಹಾಗಾಗಿ ಕಾಡನ್ನು ಬೆಳೆಸಿ ನಾಡಿನ ಉಳಿಸಿ. ಥ್ಯಾಂಕ್ ಯು.